ಗುರುಜಿ ಇನ್ನೊಂದು, ನಿಮ್ಮ ಹತ್ರ ಸಾಕಷ್ಟು ಜನ ಬಂದಿರ್ಬೋದು, ನಂಗೆ ಆ ಕಷ್ಟ ಇದೆ, ನಂಗೆ ಈ ಕಷ್ಟ ಇದೆ, ನಂಗೆ ಹಂಗಿದೆ ಹಿಂಗಿದೆ. ನಾನೇ ಬಡವರು, ನಂಗೆ ಸಾವಿರಾರು ಕಷ್ಟ ಇದೆ. ನಾನ್ ನಿಮ್ಮ ಹತ್ರ ಬಂದ್ಬಿಟ್ಟು ನನ್ನ ಜಾತಕ ಏನು, ನನ್ಗೆ ಏನಿದೆ, ನನ್ ಗ್ರಹಚಾರ ಏನು, ಗುರುಬಲ ಹೆಂಗಿದೆ, ಅದಿದೆ, ಶುಕ್ರಬಲ ಅದು ಇದು ಎಲ್ಲ ಕೇಳ್ತೀನಿ. ನೀವೇನ್ ಹೇಳ್ತೀರಾ ಇತ್ತೀಚೆಗೆ ಅಂದ್ರೆ, ಈ ಹೋಮ ಮಾಡಿಸಿ, ಆ ಹೋಮ ಮಾಡಿಸಿ, ಈ ಪೂಜೆ ಅಲ್ಲ ನೀವಂತ ಇವಾಗ ಆಗ್ತಿರೋದು, ಆ ಪೂಜೆ ಮಾಡಿಸಿ, ಆ ಪೂಜೆ ನೋಡಿದ್ರೆ 1,00,000 ಇರುತ್ತೆ, 50,000 ಇರುತ್ತೆ. ಆಲ್ರೆಡಿ ಸಾಲ, ಆಲ್ರೆಡಿ ಬಡತನ, ತಿನ್ನಕ್ಕೆ ಗತಿ ಇರಲ್ಲ. ಯಾಕೆ ಗುರುಜಿ ಇಷ್ಟೊಂದು ದಂಡ ನಡೀತಿದ್ಯಾ ಅಂತ ನಾನು ಎಲ್ಲಾ ಮೀಡಿಯಾ ಚಾನೆಲ್ಗಳಲ್ಲೂ ಕೂಡ, ನನ್ನ ವೈಯಕ್ತಿಕ ಚಾನೆಲ್ ಕೂಡ ಹೇಳ್ತಾನೆ ಇರ್ತೀನಿ, ಖಂಡಿತವಾಗ್ಲೂ ಕೂಡ ಯಾವುದು ಸಾಲ ಮಾಡಿ ಪೂಜೆ ಮಾಡಬೇಡಿ. ಯಾವುದು 1,00,000 ರೂಪಾಯಿ ಪೂಜೆ ಅಂತ ಇಲ್ಲ, 2,00,000 ರೂಪಾಯಿ ಪೂಜೆ ಅಂತ ಇಲ್ಲ. ಇದೆಲ್ಲಾನು ಕೂಡ ಒಂದು ಲೆಕ್ಕಾಚಾರದಲ್ಲಿ ಹೇಳ್ಬೇಕಂದ್ರೆ ಗಿಮಿಕ್ಸ್ ಅಂತಾನೆ ಹೇಳ್ಬೋದು ಅಷ್ಟೇ. ಯಾಕೆಂದ್ರೆ ನೀವು ಯಾವ ಪೂಜೆ ತಗೊಂಡ್ರು ಕೂಡ ಒಂದು ಗೃಹ ಪ್ರವೇಶ ಮಾಡ್ತೀವಿ, ಒಂದು ಮದುವೆ ಮಾಡ್ತೀವಿ ಅಂದ್ರೆ ಒಂದು ಪುಣ್ಯ ನಾದಿ ಕಲಶ ಸ್ಥಾಪನೆ, ಕಲಶ ಪೂಜೆ ಮುಗಿದೋಯ್ತು ಇಷ್ಟೇನೆ. ಕಲಶ ಇಂತಿಷ್ಟೇ ಇಡಬೇಕು ಅನ್ನೋದಕ್ಕೂ ಶಾಸ್ತ್ರಗಳಲ್ಲಿ ಕೆಲವು ಕಡೆ ನಿರ್ದಿಷ್ಟವಾಗಿ ಹೇಳಿಲ್ಲ. ಅವರವರ ಯಥಾ ವಿಭವಂ ಅಂತ ಹೇಳುತ್ತೆ. ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅದಕ್ಕೆ ತಕ್ಕಂತೆ ಕಲಶ ಇಡಿ. ಇವಾಗ ನಾವು ಒಂದು ಗೃಹ ಪ್ರವೇಶ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಗೃಹ ಪ್ರವೇಶ ಮಾಡ್ತೀವಿ ಅಂದ್ರೆ ಗಣಪತಿ, ನವಗ್ರಹ, ಮೃತ್ಯುಂಜಯ, ವಾಸ್ತು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಗಣಪತಿ, ನವಗ್ರಹ, ಮೃತ್ಯುಂಜಯ, ವಾಸ್ತು ಪ್ರಧಾನ ಕಲಶ ಮುಗಿದೋಯ್ತು ಇಷ್ಟೇನೆ. ಅದನ್ನ ಎಲಾಬರೇಟ್ ಮಾಡ್ತೀವಿ ಅನ್ನೋ ಕೆಪಾಸಿಟಿ ಇತ್ತು ಅಂದ್ರೆ ನವಗ್ರಹಕ್ಕೆ 9ಕ್ಕೆ 9 ಕಲಶ ಇಡಬಹುದು. ಪುರೋಹಿತರು 25K ಇಂದ ಲೈಕ್ 2 lakh ವರೆಗೂ ಪ್ಯಾಕೇಜ್ ಆಗ್ಬಿಟ್ಟಿದೆ. ಈಗೇನೆ ರಿಕ್ವೆಸ್ಟ್ ಮಾಡಕ್ ಹೋದ್ರೆ ಇದು ಲಿಸ್ಟ್ ಕೊಟ್ಬಿಡ್ತಾರೆ ನಮ್ಗೆ. ಹೌದು, ಕೆಲವು ವರ್ಷಗಳ ಕೆಳಗೆ ನಡೆದಿರ್ತಕ್ಕಂಥ ಘಟನೆ ಇದು. ನನಗೆ ಒಂದು ಜಾಗದಲ್ಲಿ ಹೆಸರು ಯಾವುದು ಹೇಳಕ್ ಹೋಗೋದಿಲ್ಲ, ಒಂದು ಜಾಗದಲ್ಲಿ ನಡೆದಿರ್ತಕ್ಕ ಹೂವು ತಗೊಳಕ್ ಹೋದೆ ನಾನು. ಹೂವು ಅವಾಗೇನು ಹಬ್ಬದ ಸೀಸನ್ ಅಲ್ಲ, ಸ್ವಲ್ಪ ಜಾಸ್ತಿ ಹೇಳಿದ್ರು. ಅದಕ್ಕೆ ಸರಿ ನಾನು ಕೇಳಿದೆ, ಯಾಕಮ್ಮ ಇಷ್ಟೊಂದು ಅಂದ್ರೆ ಎಲ್ಲರೂ ಆ ಹೂವು ಮಾಡೋ ಅಮ್ಮ ಹೇಳಿದ್ ನನಗೆ, ಸಾಫ್ಟ್ವೇರ್ನದೆಲ್ಲ ಅಷ್ಟೊಂದು ದುಡ್ಡು ಮಾಡ್ತಿರ್ತದೆ, ನಾವು ಮಾಡಬೇಕು, ಅದಕ್ಕೆ ಹೂವಿನ ದಂಡೆ ಕೇಳ್ಬಿಟ್ರೆ ನಾನು ಹೇಳಿದೆ, ನಾನು ಸಾಫ್ಟ್ವೇರ್ ಅಮ್ಮ, ನಾವು ಪುರೋಯ್ತು, ನಮಗೆ ಕಮ್ಮಿ ಕೊಡಿ ಅಂತ ಕೇಳಿದೆ. ಅಲ್ಲ ಗುರುಜಿ, ಹಬ್ಬ ಅಂತ ಬಂತು ಅಂತ ಅನ್ಕೊಳ್ಳಿ. ಈಗ ವರಮಹಾಲಕ್ಷ್ಮಿ 21ನೇ ತಾರೀಕು, ಇವರ ಹೂವಿನ ವ್ಯಾಪಾರ 21 ಅಲ್ಲ 15ಕ್ಕೋ 10ಕ್ಕೋ ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟ್ಗೆ ಅವ್ರು ಏನ್ ಗೊತ್ತಾ, ಬಾಳೆ ಕಬ್ಬ ಆಗಿರ್ಬೋದು, ಹೂ ಆಗಿರ್ಬೋದು, ಹಬ್ಬದ ನೆಕ್ಸ್ಟ್ ಟೈಮ್ ಬೆಳಿಗ್ಗೆ ನೋಡಿ ರೋಡ್ ಸೈಡ್ ಅಲ್ಲಿ ಬಿದ್ದಿರುತ್ತೆ. ಹಿಂದಿನ ನೋಡಿ ಅವ್ರು 10 ರೂಪಾಯಿಗೂ ಕೊಡಲ್ಲ, 10 ರೂಪಾಯಿ ಕಮ್ಮಿ ಮಾಡಲ್ಲ. ನೀವು ಅದನ್ನ ಕರೆಕ್ಟಾಗಿ ನೀವು ತುಂಬಾ ಒಳ್ಳೆ ಪಾಯಿಂಟ್ ಎತ್ತಿದ್ರಿ. ನೀವು ಈ ಪಾಯಿಂಟ್ ಅನ್ನು ನೀವು ಕರೆಕ್ಟಾಗಿ, ನಾನು ದಯವಿಟ್ಟು ನಮ್ಮ ಫ್ರೀಡಮ್ ವಾಹಿನಿಗೆನೆ ಹೇಳ್ತೀನಿ ನಾನು, ನೀವು ದಸರಾ ಆದ್ಮೇಲೆ ಒಂದು ರೌಂಡ್ ಬ್ಯಾಂಕ್ ರೌಂಡ್ಸ್ ಹೊಡಿರಿ. ಸಾಲಕ್ಕಿ ಮಾರ್ಕೆಟ್, ಮೈನ್ ಮಾರ್ಕೆಟ್, ಜಯನಗರ ಮಾರ್ಕೆಟ್, ಎಲ್ಲ ಕಡೆ ಒಂದೊಂದು ರಾಶಿ ಸಾಕಿರ್ತದೆ. ನಿಮ್ಗೆ ಕಮ್ಮಿ ಅಂದ್ರೆ ಬರೀ ಬಾಳೆ ಕಮ್ಮಿ 1 ಕೋಟಿ ರೂಪಾಯಿ ಬಾಳೆ ಕಂಪ ಸಿಗುತ್ತೆ ಬಿಸಾಕಿರೋದು. 1 ಕೋಟಿ ರೂಪಾಯಿ ಬಾಳೆ ಕಂಪ ಬಿಸಾಕಿರೋದು ಸಿಗುತ್ತೆ ಇಡೀ ಬೆಂಗಳೂರಲ್ಲಿ. 10 ರೂಪಾಯಿ 5 ರೂಪಾಯಿ ಬಿಡಿ ಅಂದ್ರೆ ಹಬ್ಬ ಬಂತು ಅಂದ ತಕ್ಷಣ ಎಲ್ಲೋ ದುಡ್ಡು ಮಾಡಬಹುದು, ಎಲ್ಲೋ ಆ ಟೈಮೇ ಅವ್ರಿಗೆ ದುಡ್ಡು ಮಾಡೋಕೆ ಅಂತ ಅವ್ರಿಗೆ ಪ್ಲಾನ್ ಮಾಡ್ಕೊಂಡು ಎಲ್ಲಾ ಫೀಲ್ಡು ಅದೇ ತರ ಆಗ್ಬಿಟ್ಟಿದೆ. ನಾನು ಬರೀ ಹೂವಾದಕ್ಕಾಗ್ಲಿ ಪುರೋಹಿತರ ಫೀಲ್ಡ್ಗಾಗ್ಲಿ ಇದಕ್ಕೆ ನಾ ಹೇಳ್ತಿಲ್ಲ, ಯಾಕೆಂದ್ರೆ ನಾವು ಅದೇ ಫೀಲ್ಡಲ್ಲೇ ಇದ್ದೀವಿ. ಬಟ್ ಎಲ್ಲಾ ಫೀಲ್ಡ್ನು ಈ ಸಾಫ್ಟ್ವೇರ್ ಬಂದ ಮೇಲಿಂದ, ತಂತ್ರಜ್ಞಾನ ಅನ್ನೋದು IT BT ಅನ್ನೋದು ಬಂದ ಮೇಲಿಂದ ಎಷ್ಟು ಅನುಕೂಲ ಆಯ್ತೋ ಅಷ್ಟೇ ಈ ತರ ಸೋಷಿಯಲ್ ಅನುಕೂಲಗಳು ಜಾಸ್ತಿ ಆಗೋಯ್ತು. ಯಾಕಂದ್ರೆ ನೀವು ದುಡ್ಡು ಮಾಡ್ತಿದ್ರೆ ನಾವು ಮಾಡ್ತೀವಿ, ನಾವು ಅದಕ್ಕೆ ಏನು ಪ್ರತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮಲ್ಲೇ ತೋರಿಸ್ತಾ ಇದ್ದಾರೆ, ಈ ವರಮಹಾಲಕ್ಷ್ಮಿ ಹಿಂದೆ ಒಂದು ಫೋಟೋ ತೋರಿಸಿದ್ರು, ಆಕ್ಚುಲಿ ಒಂದು ಫೋಟೋ ತೋರಿಸ್ತಾ ಇದ್ದಾರೆ. ಅದ್ರಲ್ಲಿ ನೋಡಿ ಇದೇ ನಾರ್ಮಲ್ ಆಗಿರುತ್ತೆ, ಬಟ್ ಕೆಲವೊಂದು ಡಿಸೈನ್ ಇರುತ್ತೆ. ಈ ವರಮಹಾಲಕ್ಷ್ಮಿ ಲಕ್ಷ್ಮಿದ ಏನ್ ಕೂರ್ಸಿರ್ತಾರೋ ಹಿಂದ್ಗಡೆ ಡಿಸೈನ್ ಇರುತ್ತೆ. ನೋಡಿ ಇದು ಅಲ್ಲ, ಇನ್ನೊಂದು ಯಾವ್ದೋ ಫೋಟೋ ಪ್ಯಾಕೇಜ್ ಇದೆ. ಯಾತಕ್ಕೆ ಅಂದ್ರೆ ನಿಮ್ಗೆ ಕೆಲವು ಡಿಸೈನ್ ಮಾಡ್ಬೇಕು ಅಂದ್ರೆ ಅಷ್ಟು ಹೂವು ಬೇಕಾಗತ್ತೆ. ಹೂವಿನ ದಿಂಡ್ ರೇಟ್ ಇವತ್ತು ಎಷ್ಟಿದೆ ಅಂದ್ರೆ 150 ರೂಪಾಯಿ 200 ರೂಪಾಯಿ. ಅಲ್ಲ ಗುರುಜಿ, ಅದು ಕ್ರಾಫ್ಟ್ ಏನು ನಾವೇ ಕುತ್ಕೊಂಡು ಏನೋ ಮಾಡ್ಬೋದು. ಅದಕ್ಕೆ ಇಲ್ಲ ಬರೀ ಬಾಳೆ ಎಲೆಯಲ್ಲಿ ಮಾಡ್ತಾರೆ. ಆ ಬಾಳೆ ಎಲೆ ಡೆಕೋರೇಷನ್ಗೆ ಕೇಳಿ ಹೋಗಿ ಎಷ್ಟಾಗುತ್ತೆ. ತೆಂಗಿನಕಾಯಿ ಅಲಂಕಾರ ಮಾಡ್ಕೊಡೋದಕ್ಕೆ ಒಂದು ತೆಂಗಿನಕಾಯಿ ಅಲಂಕಾರ ಮಾಡೋದಕ್ಕೆ 300 ಇಂದ 500 ರೂಪಾಯಿ ಇದೆ ಎಷ್ಟೋ ಕಡೆ ಒಂದು ತೆಂಗಿನಕಾಯಿ ಮಾಡೋದಕ್ಕೆ. ಇವತ್ತು ಮದುವೆ ಮನೆಗೇನ ಇದೆ ನೋಡಿ, ಒಂದೊಂದು ಕೊಡ್ತೀವಿ ಇದಂ ಫಲಂ ಅಂತ ಹೇಳ್ಬಿಟ್ಟು ಮಂತ್ರ ಹೇಳ್ಬಿಟ್ಟು ಕೊಡ್ಬೇಕಾದ್ರೆ ಫಲ ಕೊಡ. ಹಳೆ ಕಾಲಕ್ಕೆ ತೆಂಗಿನಕಾಯಿ ಕೊಡ್ತಾ ಇದ್ರು. ಆ ತೆಂಗಿನಕಾಯಿಗೆ ಇವಾಗ ವೆಲ್ವೆಟ್ ಇದು ಹಾಕಿ ಇದು ಮಾಡಿ ಎಲ್ಲ ಮಾಡಿ ತೆಂಗಿನಕಾಯಿ ಒಳಗಡೆ ತೆಂಗಿನಕಾಯಿ ಮೂಸಂಬಿ ಇದೆಯೋ ದೇವರಿಗೆ ಗೊತ್ತು.
ಆ ಥರ ಎಲ್ಲ ಆಗೋಗಿದೆ ಇವತ್ತು ಏನಾಗಿದೆ ಅಂದ್ರೆ ಆಡಂಬರದ ಹಿಂದೆ ಹೋಗಿ 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 ಜನ ಮೂಲವನ್ನ ಮರೆತುಬಿಟ್ಟು ಎಲ್ಲ ಫ್ಯಾಷನ್ಗೆ ತಗೊಂಡು ಹೋಗ್ತಾರೆ. ಬೇಡ ಅಂತ ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಇವತ್ತು ಕೂಡ ನಾನು ಅಧಿಕೃತವಾಗೂ ಕೂಡ ಇದನ್ನೇ ಹೇಳ್ತೀನಿ ನಾನು. ಆದಷ್ಟು ನೀವು ಮಂತ್ರಕ್ಕೆ ಪ್ರಾಧಾನ್ಯತೆ ಕೊಡಿ. ಶ್ರದ್ಧೆ, ಕರ್ಮ ಶ್ರದ್ಧೆ ಇಲ್ಲ ಅಂದ್ರೆ ನೀವು ಕೋಟಿ ರೂಪಾಯಿ ಖರ್ಚು ಮಾಡೋದು ಪ್ರಯೋಜನ ಇಲ್ಲ. ಶ್ರದ್ಧೆ ಇರಬೇಕು. ಶ್ರದ್ಧೆನೇ ಇಲ್ಲ ಅಂದ್ರೆ ಏನು ಪ್ರಯೋಜನ? ಎಷ್ಟೋ ಜನ ಅದೇ ತರ ಮಾಡ್ತಾರೆ. ಕುಂಕುಮಕ್ಕೆ ಅಂತ ಕರೀತಾರೆ. ಆಕ್ಚುಲಿ ಕುಂಕುಮ ಕರೆಯೋದು ಅರಿಶಿನ ಕುಂಕುಮ, ಆಮೇಲೆ ಅರ್ಶಿನ ಕುಂಕುಮ ಕೊಟ್ಟು ಒಂದಿಷ್ಟು ಹೂವ ಕೊಟ್ಬಿಟ್ಟು ಅಶಕ್ತಿ ಇರೋದು ಬಳೆನೋ ಬ್ಲೌಸ್ ಪೀಸೋ ಕೊಡೋದು. ಇವತ್ತು ಅದಕ್ಕೆ ಏನೇನೋ ಒಂದಷ್ಟು ಅಲಂಕಾರಿಕ ಸಾಮಾನುಗಳು ಸಾಮಗ್ರಿಗಳು ಅದನ್ನೆಲ್ಲ ತಂದು ನಮ್ಮಲ್ಲಿ ಆ ತರದ್ದು ಫ್ಯಾಷನ್ ಬುಟ್ಟಿ ಕೊಟ್ವಿ, ಇವ್ರ ಮೇಲೆ ಫ್ಯಾಷನ್ ಇನ್ಯಾವುದೋ ಒಂದು ವೆಲ್ವೆಟ್ ಇದು ಕೊಟ್ವಿ. ಇದು ಕಾಂಪಿಟೇಷನ್ ಮೇಲೆ ಅಥವಾ ಕಂಪ್ಯಾರಿಸನ್ ಮೇಲೆ ಪೂಜೆ ಮಾಡೋದು ಮಾತ್ರ. ಅವ್ರ ಮನೇಲಿ ಹಂಗ್ ಮಾಡ್ತಿದ್ದಾರೆ, ನಮ್ಮ ಮನೇಲಿ ಮಾಡ್ತಿದ್ದಾರೆ. ಆದ್ರೆ ಇವ್ರು ದುಡ್ಡು ಇಲ್ಲಿ ಕಳ್ಕೊಂತಿದ್ದಾರೆ, ಇವ್ರದ್ದು ಇದಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗೋ ದುಡ್ಡು ಹಾಕ್ತಿದ್ರೆ ಅಂತ ಅನ್ಸುತ್ತೆ. ಹಬ್ಬದ ಹೆಸರಲ್ಲಿ ಎಲ್ಲೋ ತಗೊಂಡು ಒಂದಷ್ಟು ದುಡ್ಡು ವೇಸ್ಟ್ ಮಾಡೋದು. ಖಂಡಿತವಾಗ್ಲೂ ನೀವು ಇರೋಂಥದ್ದು ಮಾಡ್ಲಿ, ಇರೋಂಥದ್ದಕ್ಕೆ ನಾನು ಯಾವತ್ತೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಅವ್ರು ಇದೇ ಮಾಡ್ತಾರೆ. ಇಲ್ಲದೆ ಇರೋಂಥದ್ದು ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸ್ ಅವರು ಅಥವಾ ಫುಲ್ ಕ್ಲಾಸು, ಈ ಥರದ್ದೆಲ್ಲಾನು ಜನಗಳು ಕೂಡ ಅವ್ರನ್ನ ಕಂಪೇರ್ ಮಾಡ್ಕೊಂಡು ನಾವು ಅದೇ ತಾನೇ ಮಾಡ್ತೀವಿ ಅಂತ ಮಾಡೋ ಅಗತ್ಯ 100% ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀನಿ. ಇರೋರು ಇಲ್ದಿರೋರು ಎಲ್ಲಾನು ನಾವು ಚೆನ್ನಾಗಿರೋದು ಕೊಡ್ಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಅದಕ್ಕೆ ಅಂತಾನೆ ಎಕ್ಸ್ಟ್ರಾ ಖರ್ಚು ಮಾಡ್ತಾರೆ, ಅರ್ಶಿನ ಕುಂಕುಮ ಕರೀತಾರೆ. ಸೊ ಅದರಲ್ಲಿ ಪ್ಲಾನ್ ಮಾಡ್ತಾರೆ ಅದಕ್ಕೆ ಏನೇನು ಕೊಟ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಅವ್ರು ನಮ್ಗೆ ಯಾವಾಗ್ಲೂ ಫ್ರೆಂಡ್ ಆಗಿರ್ತಾರೆ, ಸಪೋರ್ಟಿವ್ ಆಗಿರ್ತಾರೆ, ಮೆಚ್ತಾರೆ. ಆಮೇಲೆ ಆ ಥರ ಎಲ್ಲ ಮಾಡೋದು, ಆ ಥರ ಎಲ್ಲ ಮಾಡಿದ್ರೆ ಏನು ಅವ್ರು ನಮಗೆ ಸಪೋರ್ಟಿವ್ ಆಗಿ ಯಾವತ್ತೂ ಇರಲ್ಲ. ನಮ್ಗೆ ಯಾರು ಯಾವಾಗಲೂ ಇರ್ತಾರೆ ಅವ್ರು ಮಾತ್ರನೇ ಇರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಅದಕ್ಕೋಸ್ಕರ ಇಷ್ಟೊಂದು ಖರ್ಚು ಮಾಡಿ ಮಾಡೋ ನೆಸೆಸಿಟಿ ಏನು ಇರಲ್ಲ ಅಂತ ಅನ್ಸುತ್ತೆ. ಗುರುಜಿ, ಹಿಂದಿನ ಕಾಲದ ಪೂಜೆಗೂ ಇವಾಗಿನ ಕಾಲದ ಪೂಜೆಗೂ ಏನ್ ಡಿಫ್ರೆನ್ಸ್ ಇದೆ? ಈಗ ಜಸ್ಟ್ ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅದೇ ಪ್ರಶ್ನೆ ಕೇಳಿದ್ರೆ ನೀವು ಹಳೆಯ ಕಾಲದಲ್ಲಿ, ಯಾಕಂದ್ರೆ ಕಳೆದ 38-39 ವರ್ಷಗಳಿಂದನೂ ಅಥವಾ 40 ವರ್ಷದಿಂದನೂ ಪೂಜೆ ಮಾಡಿಸ್ತಾನೆ ಬಂದಿದ್ದೀನಿ ನಾನು ಕೂಡ. ಪೂಜೆ ಮಾಡಿಸ್ತಾನೆ ಬಂದಿದ್ದು ಕೂಡ ಮುಂಚೆ ಎಲ್ಲಾನು ಒಂದು 200 ರೂಪಾಯಿ, ಅವಾಗ ಇವತ್ತಿನ ಲೈಫ್ ಸ್ಟೈಲ್ ಹೇಳಬೇಕು ಅಂದ್ರೆ ಒಂದು 500 ರೂಪಾಯಿಗೋ 1000 ರೂಪಾಯಿಗೋ ಹೂವು ತಗೋದು. ಇವತ್ತು 500 ರೂಪಾಯಿ 1000 ರೂಪಾಯಿಗೆ ಒಂದು ಇಷ್ಟೆಷ್ಟು ಹೂವು ಬರುತ್ತೆ ಅಷ್ಟೇ, ಇಷ್ಟೇ ಬರೋದು. ಯಾಕೆಂದ್ರೆ ಮೇಡಮ್ ಹೇಳ್ದಂಗೆ 2000-3000 ರೂಪಾಯಿ ಕೆಜಿ ಅಂತ ಹೇಳ್ತಾರೆ. ಒಂದು ಮಲ್ಲಿಗೆ ಮಳೆ ಬಂದ್ಬಿಟ್ಟು 150 ರೂಪಾಯಿ 200 ರೂಪಾಯಿ ಅಂತಾರೆ. ಅದು ಮಾರ್ಕೆಟ್ ನಲ್ಲಿ ನಿಜವಾಗ್ಲೂ ಅಷ್ಟು ಇರತ್ತೋ ಇರಲ್ವೋ ಅನ್ನೋದು ನಮಗೂ ಗೊತ್ತಿರೋದಿಲ್ಲ, ಯಾವ್ದೋ ಇದು ಮಾಡೋದಿಲ್ಲ. ಇಲ್ಲ, ಇದೆ ಸರ್, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಬರ್ತಾ ಇದೆ. ಯಾಕಂದ್ರೆ ನಾನು ಮಾರ್ಕೆಟ್ ಹೋಗ್ತಾ ಇರ್ತೀನಿ, ಅವಾಗ ನನಗೆ ಗೊತ್ತಲ್ಲ ಏನಿರುತ್ತೆ ಅಂತ. ಸೊ ಹಾಗಾಗಿ ಏನಾಗುತ್ತೆ, ಇದೆಲ್ಲ ಮಾಡ್ತಾರೆ. ಬಟ್ ಹಳೆ ಕಾಲದಲ್ಲಿ ಸ್ವಲ್ಪ ಹೂವು ಇಟ್ಕೊಂಡು ಭಕ್ತಿಗೆ ಪ್ರಾಧಾನ್ಯತೆ ಕೊಡೋದು, ಕರ್ಮಕ್ಕೆ ಪ್ರಾಧಾನ್ಯತೆ ಕೊಡೋದು, ಶ್ರದ್ಧೆಯಿಂದ ಮಾಡೋದು. ಇವತ್ತು ಶ್ರದ್ಧೆ ಕಮ್ಮಿ ಆಗ್ತಾ ಇದೆ, ಆಡಂಬರ ಜಾಸ್ತಿ ಆಗ್ತಾ ಇದೆ. ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ನಾನು. ಆಡಂಬರ ಜಾಸ್ತಿ, ಮನುಷ್ಯರಿಗೆ ಆಡಂಬರ ಜಾಸ್ತಿ ಆದಾಗ ಈ ಕಡೆ ವ್ಯಾಪಾರದಲ್ಲೂ ದಂಧೆ ನಡೀತಾ ಇದೆ ಎಲ್ಲ ಕಡೆ. ಇವಾಗ ಅಲ್ಪಂಗ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡೆ ಹಿಡಿದು ಒಂದು ಗಾದೆನೇ ಇದೆ. ಹಾಗೆ ಈ ಸಾಫ್ಟ್ವೇರ್ ಬಂದ್ಮೇಲಿಂದ ಅನುಕೂಲ ಇಲ್ಲದಿದ್ದವರೆಲ್ಲ ತುಂಬಾನೇ ಅನುಕೂಲ ಆಗ್ಬಿಟ್ರು. ತಪ್ಪನ್ನ ಹೇಳೋದಿಲ್ಲ, ನೀವು ಅನುಕೂಲ ಆಗಿ ಅಂತ ನಾವು ಎಲ್ರಿಗೂ ಸಂತೋಷನೇ. ನೀವು ಬಡವರಿದ್ದೋ ಸಾಹುಕಾರ ಆದ್ರೆ ಸಂತೋಷ, ಆದ್ರೆ ನೀವು ಸಾಹುಕಾರ ಆದ್ರೆ ಅಂದ್ಬಿಟ್ಟು ದುಂದು ವೆಚ್ಚ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಯಾಕಂದ್ರೆ ಇವತ್ತಿನ ಹಳೆ ಕಾಲದಲ್ಲಿ ಕೆಲಸಗಳು ಸಂಬಳ ಕಮ್ಮಿ ಇತ್ತು, ಕೆಲಸ ಗ್ಯಾರಂಟಿ ಇತ್ತು. ಇವತ್ತು ಸಂಬಳ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ಮಂತ್ ಒಂದು ಇರ್ತಾನೋ ಇದಲ್ಲೋ ಅನ್ನೋ ಗ್ಯಾರಂಟಿ ಇಲ್ಲ. ನಾನು ಮೊನ್ನೆ ಎಲ್ಲ ಹೇಳ್ತಾ ಇದ್ರು, ಅಮೆರಿಕಾದಲ್ಲಿ ಪ್ರತಿ ಶುಕ್ರವಾರ ಬಂತು ಅಂದ್ರೆ ಮೇಲ್ ನೋಡೋಕೆ ಕೂತಿರ್ತಾರಂತೆ. ಯಾವಾಗ ನಾನು ತೆಗೆದಿಲ್ಲ, ಪ್ರತಿ ವಾರ ಇದೇ ಹಣೆ ಬರ ಆಗೋಯ್ತು. ಟರ್ಮಿನೇಟ್ ಮಾಡಿದಾರ ಇಲ್ಲ ಅಂತ ನೋಡ್ದಾಗ ಕೂತ್ಕೋಬೇಕು ಪ್ರತಿ ವಾರ. ಅದು ಇದು ಯಾವ ಕೆಲಸ ಬೇಕಾಗಿದೆ? ಓದಿ ಅದೇ ನಿಮ್ಮ ಮನೆ ಕೆಲಸದವ್ರಿಗೆ ಹೇಳಿ, ನೀವು ನಾಳೆ ಬರಬೇಡಮ್ಮ ಅಂದ್ರೆ ತುಂಬಾ ಥ್ಯಾಂಕ್ಸ್, ನಂಗೆ ಇನ್ನೂ 2 ಮನೆ ಎಕ್ಸ್ಟ್ರಾ ಕಾಯ್ತಾ ಇದ್ದಾರೆ ಅಂತಾರೆ. ಅವ್ರಿಗಿರೋ ಧೈರ್ಯ ಇವತ್ತು B.Tech M.Tech ಮಾಡಿರೋ ಅಂಥದ್ದು ಇಲ್ಲ. ಇವತ್ತು ಕೆಲಸ ಹೋಯ್ತು ಅಂದ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾರೆ. ಎಷ್ಟೋ ಜನ ಅಮೆರಿಕದಲ್ಲಿ ನೇಣಾಕೊಳ್ತಾರೆ ಕೆಲಸ ಹೋಯ್ತು ಅಂತ. ಇದು ಯಾತಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂದ್ರೆ ನಮ್ಮ ಮೇಲೆ ನಮಗೇನೆ ಭರವಸೆ ನಂಬಿಕೆ ಇಲ್ಲ ಜನಗಳಿಗೆ, ಓದಿರೋ ಜನಗಳಲ್ಲೇ ಇಲ್ಲ. ಇದು ಒಂದು. ಇನ್ನೊಂದೇನು ಅಂದ್ರೆ ಕಂಪೇರ್ ಮಾಡಿಕೊಂಡು ಜೀವನ ಮಾಡಕ್ ಶುರು ಮಾಡ್ತಾರೆ. ಹೌದು, ಇವಾಗ ಒಂದ್ ಮದುವೆ ಮಾಡ್ತೀವಿ ಅಂದ್ರೆ ಮುಂಚೆ ಎಲ್ಲಾನು ಸ್ವಲ್ಪ ದುಡ್ಡಲ್ಲಿ ಮುಗಿದೋಗೋದು ಮದುವೆ. ಇವತ್ತು ಒಂದು ಮದುವೆ ಕರೆಕ್ಟಾಗಿ ಮಾಡಿ 1000 ಜನ ಊಟ ಹಾಕಿದ್ದಾರೆ ಅಂದ್ರೆ ಕನಿಷ್ಠ ಪಕ್ಷ ಒಂದು 150-200 ಜನಕ್ಕೆ ಆಗುವಷ್ಟು ಊಟ ವೇಸ್ಟ್ ಆಗಿರುತ್ತೆ. ಆಗಿರುತ್ತೆ ಇಲ್ವಾ? 100% ಖಂಡಿತವಾಗ್ಲೂ ಆಗಿರುತ್ತೆ.